ನೀವು ನಿಂತಿದ್ದೀರಾ ಸರ್? ನಾವು 6 ಗಂಟೆಗೆ ಬಂದ್ರೆ ಮೇಡಮ್, ಇವ್ರ ಜೊತೆಗೆ ಬಂದಿದ್ದು 6 ಗಂಟೆಗೆ. ಎಲ್ಲಿಂದ ಬಂದಿರೋದು? ಯಾಕೆ ಅಲ್ಲೆಲ್ಲೂ ಬಂಕುಗಳಿಲ್ವಾ? ಎಲ್ಲೂ ಬಂಕಲಿಲ್ಲ ಮೇಡಮ್, ಬಾನ್ಸುಡಿ ಇಲ್ಲ, ಎಲ್ಲೂ ಇಲ್ಲ. ಲಿಂಗಲಾಜ್ಪುರ ಅಂದ್ರೆ ಶಿವಾಜಿನಗರ ಮೇಡಮ್. ಫ್ರೆಂಡ್ ಬೆಳಗ್ಗೆ ಫೋನ್ ಮಾಡ್ದ ಇಲ್ಲಿ ಹಾಕ್ತಾರಂತ 6 ಗಂಟೆ ಬಂದು ನಿಂತಿದ್ದೀವಿ. 6 ಗಂಟೆ ನಿಂತ್ಕೊಂಡು ಇವಾಗ ಬಂದಿದ್ದೀವಿ ಇಲ್ಲಿ ಹಾಕ್ಕೊಳಕ್ಕೆ. ಅಂದ್ರೆ 2 ಕಿಲೋಮೀಟರ್ ದೂರ ನಿಂತಿದೆ ಆಟೋಗಳು. ಹೌದು ಮೇಡಮ್, ಬೆಳಗ್ಗೆ ಇದನ್ನ ಇತ್ತು ಮೇಡಮ್, ಇವಾಗ ಹೋಗಿ ನೋಡಿ ಅಲ್ಲಿ ತನಕ ಇದೆ, 1.5 ಕಿಲೋಮೀಟರ್ ತನಕ ಇದೆ. ನೀವು ಎಷ್ಟು ಒಂದು ಫುಲ್ ಟ್ಯಾಂಕ್ ಪೆಟ್ರೋಲ್ ಇದು ಗ್ಯಾಸ್ನ ಫಿಲ್ ಮಾಡಿಸ್ಕೋತೀರಾ ಅಂತಂದ್ರೆ ಒನ್ ಡೇ ಫುಲ್ ಕವರ್ ಆಗುತ್ತಾ? ಒನ್ ಡೇ ಫುಲ್ ಬರಲ್ಲ ಮೇಡಮ್, ಇರೋದು ಒನ್ ಡೇ ಫುಲ್ ಬರಲ್ಲ. ಖಾಲಿ ಆದ್ರೆ ನಿಲ್ಸ್ತೀರಾ? ಇವಾಗ ನಿಲ್ಸ್ಬಿಡ್ಬೇಕು ಮೇಡಮ್. ನೆನ್ನೆಲ್ಲ ಫುಲ್ ಗಾಡಿ ನಿಲ್ಸಿದ್ದೀವಿ ನಾವು. ನೆನ್ನೆ ನಿಲ್ಸಿ ಬೆಳಗ್ಗೆ ಹೊತ್ತು ತಗೊಂಬಂದು ಹಾಕ್ತಾ ಇರೋದು. ಇವಾಗ ನೆನ್ನೆ ಫುಲ್ ನಿಲ್ಸಿದ್ದೀವಿ ಗಾಡಿ. ಒಂದು ಟ್ಯಾಂಕ್ ನೀವು ಫುಲ್ ಮಾಡ್ಕೊಂಡ್ರೆ ನೀವು ಎಷ್ಟು ಇದು ಹೋಗ್ಬೋದು ರೇಟಲ್ಲಿ ಗ್ಯಾಸ್ಗೆ ಎಲ್ಲಿಂದ ಫುಲ್ ಮಾಡ್ತಾರೆ ಟ್ಯಾಂಕ್ ಹೇಳ್ರಿ. ಇಲ್ಲಿರೋ ಗ್ಯಾಸ್ ರೇಟ್ಗೆ ಟ್ಯಾಂಕ್ ಫುಲ್ ಮಾಡ್ಸೋಕ್ಕಾಗಲ್ಲ. ಫಸ್ಟ್ 50 ಚಿಲ್ಲರೆ ಇತ್ತು, ಇವಾಗ ನೋಡಿದ್ರೆ 90 ರೂಪಾಯಿ ಆಗೈತಿ. ಎಲ್ಲಿಂದ ಫುಲ್ ಮಾಡ್ಸೋಣ? ಇವಾಗ ನೀವು ಫುಲ್ ಟ್ಯಾಂಕ್ ಮಾಡಿಸ್ಕೊಂತೀರಾ ಅಂತಂದ್ರೆ ಅದು ಫುಲ್ ಟ್ಯಾಂಕ್ ಮಾಡ್ತಾ ಇಲ್ವಲ್ಲ ಇಲ್ಲಿ. ಎಷ್ಟು ಬಾಡಿಗೆ ಹೊಡಿತೀರಾ? ಏನು 500 ರೂಪಾಯಿ ದುಡಿಯೋದು ಕಷ್ಟ. ಫುಲ್ ಟ್ಯಾಂಕ್ ಮಾಡೋದು ಎಲ್ಲೋದು ಖಾಲಿನೇ ಬರಬೇಕು. ಈಗ ಡೀಸೆಲ್ ಬೆಲೆನೂ ಜಾಸ್ತಿ ಆಗ್ತದೆ ಅಂದ್ಬಿಟ್ಟು ಡ್ರಮ್ಗಳಲ್ಲಿ ತುಂಬ್ಕೊಂತವ್ರೆ. ಆಯ್ತಾ? ನಿಮ್ದು ಹಂಗೆಲ್ಲ ತುಂಬ್ಕೊಳಕ್ ಆಗಲ್ಲ. ನಮ್ದು ಎಲ್ಲಿ ತುಂಬ್ಕೊಳಕ್ಕೆ ಬರೀ ಗಾಳಿ ಅಷ್ಟೇ ನಮ್ದು. ನಿಮ್ದು ಗಾಳಿ ಆಯ್ತಾ? ಅದೇ ನೀವು ಫುಲ್ ಟ್ಯಾಂಕ್ ಮಾಡಲ್ಲ, ಏನಕ್ಕೆ ಮಾಡ್ತಿಲ್ಲ ಫುಲ್ ಟ್ಯಾಂಕ್? ಅದು ಅವ್ರಿಗೆ ಕೇಳಬೇಕು ಮೇಡಮ್. ಬಂಕವ್ರಿಗೆ ಇಷ್ಟು ಗಾಡಿಗಳಿದೆಯಲ್ಲ, ಅವ್ರಿಗೂ ಇದು ಮಾಡಬೇಕಲ್ಲ ಅಂತ ಅವರು ಇದು ಮಾಡ್ತಾರೆ. ಎಷ್ಟು ಲೀಟ್ರ್ ಇದು ಮಾಡ್ತಾರೆ? 500 ರೂಪಾಯಿ ಮಿನಿಮಮ್. 500 ರೂಪಾಯಿ. ನೀವು ಎಷ್ಟು ಬಾಡಿಗೆ ಹೊಡಿತೀರಾ? 300 ರೂಪಾಯಿ 400 ರೂಪಾಯಿ ದುಡಿಬೋದು. 300 ರೂಪಾಯಿ 400 ರೂಪಾಯಿ. ಆಮೇಲೆ ಅದು ಖಾಲಿ ಆಗ್ತಿದ್ರೆ ಅದು ಎಲ್ಲಿಂದ ಹೋಗ್ಸೋಣ? ಅದು ಕಲೆಕ್ಷನ್ ಬಾಡಿಗೆ ಅದು ಇದು ಅಂತ ಎಲ್ಲ ಹೋಗ್ಬಿಡುತ್ತೆ. ನಮ್ಗೇನು 1 ರೂಪಾಯಿ ಉಳಿಯಲ್ಲ ಇದರಲ್ಲಿ ಇವಾಗಿರೋ ಗ್ಯಾಸ್ ರೇಟ್. ಅಲ್ಲ, ಇರೋ ಗ್ಯಾಸ್ ಸಿಗುತ್ತೆ ಅಂದ್ರೆ ನೀವು ಬಾಡಿಗೆ ಹೋಗ್ಬೋದು. ಗ್ಯಾಸೇ ಸಿಗಲ್ಲ ಅಂದಾಗ ನೀವು 500 ರೂಪಾಯಿ ಹಾಕ್ಸ್ಕೊಂಡು ಎಷ್ಟು ಬಾಡಿಗೆ ಹೊಡಿಬೋದು? ಏನು ಅಮ್ಮಮ್ಮ ಅಂದ್ರೆ ಒಂದು 400 ಇಂದ 500 ರೂಪಾಯಿ ಹೊಡಿಬೋದು. ಆಮೇಲೆ ಕಷ್ಟ ಇದೆ. ಈಗ ನೀವು ಬೇರೆ ಬಂಕ್ಗಳಿಗೆ ಹೋದ್ರೆ ಗ್ಯಾಸ್ ಸಿಗಲ್ಲ. ಸಿಗ್ತಾ ಇಲ್ಲ, ಎಲ್ಲೂ ಸಿಗ್ತಾ ಇಲ್ಲ. ನಾನು ಬನಶಂಕರಿಯಿಂದ ಬಂದಿದ್ದೀನಿ. ಕ್ಯೂವಲ್ಲಿ ನಿಂತ್ಕೊಂಡು ಎಲ್ಲಿ ಸಿಕ್ಕುತ್ತಾ? 200ಕ್ಕೆ 300ಕ್ಕೆ. ನೀವು ಎಷ್ಟು ಅವರಿಂದ ನಿಂತಿದ್ದೀರಾ ಸರ್? ನಾವು ಸುಮಾರು 1 ಗಂಟೆಯಿಂದ ನಿಂತಿದ್ವಿ. 8:45ಕ್ಕೆ ಬಂದಿದ್ದು. ನಮ್ದು ಲೊಕೇಶನ್ ಆರ್ ಟಿ ನಗರ. ನಿಮ್ದು ಆರ್ ಟಿ ನಗರ? ಆರ್ ಟಿ ನಗರ ಪಾಪ ನಿಯರ್ ಬೈ ಇಲ್ಲ, ಎಲ್ಲಿಲ್ಲ, ಎಲ್ಲ ಮುಚ್ಚಿಬಿಟ್ಟಿದ್ದಾರೆ. ಎಲ್ಲಿ ಮುಚ್ಚಿದ್ದಾರೆ ಎಲ್ಲ. ಏನು ಇದೇ ತರ ಕಂಟಿನ್ಯೂ ಆದ್ರೆ ಹೆಂಗೆ? ಏನು ಮಾಡೋದು ಗೊತ್ತಾಗಲ್ಲ. ಬಂದಿರೋದು ಇವಾಗ ನಾನು 5-6 ಬಂಕ್ ಹುಡ್ಕೊಂಡು ಇಲ್ಲಿ ಬಂದಿದ್ದೀವಿ. ಒಂದು 2 ಗಂಟೆಯಿಂದ ಕ್ಯೂನಲ್ಲಿ ನಿಂತೀವಿ. ಸರ್, ನಿಮ್ಮನೆ ಅದು ಫಸ್ಟ್ ಎಲ್ಲ ಹಾಕ್ಸ್ಕೊಳ್ತಿದ್ರಿ? ಇಲ್ಲ, ಜೆಸಿ ರೋಡ್ನಲ್ಲಿ. ಯಾಕೆ ಅಲ್ಲೇನಾಯ್ತು ಈಗ? ಇಲ್ಲ ಅಲ್ಲಿ ಸ್ಟಾಕ್ ಇಲ್ಲ. ಸ್ಟಾಕೇ ಇಲ್ಲ. ನಿನ್ನೆಯಿಂದ ಒಂದು ಬಂಕು ಸ್ಟಾಕ್ ಇಲ್ಲ. ಇದೆ ಒಂದೇ ಒಂದು ಸ್ಟಾಕ್ ಇರೋದು. 90 ರೂಪಾಯಿ ಬೇರೆ ಬಂಕಲ್ಲಿ 110 ರೂಪಾಯಿ 120 ರೂಪಾಯಿ. ಇಲ್ಲಿದೆಲ್ಲ ಅವ್ರ ರೈಟ್, ಅವ್ರು ಇಷ್ಟ ಬಂದಂಗೆ ರೈಟ್ಗಳು ಮಾಡ್ತಾ ಇದ್ದಾರೆ. ಅವೆಲ್ಲ ಏನು ಬೇಕು ಡ್ರೈವರ್ಗಳು 1 ರೂಪಾಯಿ ಎಕ್ಸ್ಟ್ರಾ ಕೊಡಲ್ಲ ನಮ್ಗೆ ಪ್ಯಾಸೆಂಜರ್ಗಳು. ಈ ಬ್ಲಾಕ್ ಲೆಕ್ಕನೇ ಮೇಡಮ್ ಇದೆಲ್ಲ. ಏನು ಮಾಡ್ತೀರಾ? ಇದೆಲ್ಲ ಬ್ಲಾಕ್ ಲೆಕ್ಕ. ನಮ್ಗೇನು ಸುಮ್ಮನೆ ಕೊಡ್ತಾ ಇಲ್ಲ ಇವರು. ಎಲ್ಲ ಬ್ಲಾಕ್ ಲೆಕ್ಕನೇ. ಇವಾಗ ನೋಡಿ, ಬೆಳಗ್ಗೆ 8 ಗಂಟೆ ನಿಂತಿರೋದು. 8 ಗಂಟೆ ಫಸ್ಟ್ 60 ರೂಪಾಯಿ ಇತ್ತು, ಇವಾಗ 90 ರೂಪಾಯಿ ಆಗಿದೆ. 90 ರೂಪಾಯಿ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಈ 90 ರೂಪಾಯಿಲೂ ನಿಮ್ಗೆ 90 ರೂಪಾಯಿ ಕೊಟ್ಟರು ನನಗೆ ಗ್ಯಾಸ್ ಕರೆಕ್ಟಾಗಿ ಸಿಕ್ತಿಲ್ಲ. ವರ್ಕೌಟ್ ಆಗ್ತಾ ಇಲ್ಲ. ಎಷ್ಟು ಬಾಡಿಗೆ ಓಡಿಸ್ತೀರಾ ದಿನಕ್ಕೆ? ಒಂದು 5-6 ಬಾಡಿಗೆ ಹೊಡೆದು ಬಾಡಿಗೆಗಳೇ ಸಿಗ್ತಾ ಇಲ್ಲ. ಎಲ್ಲ ಓಲಾ ಊಬರ್ ರಾಪಿಡ್ ಅವ್ರು ಕಮ್ಮಿಗೆ ಬರ್ತಾರೆ ಅಂದ್ಬಿಟ್ಟು ಎಲ್ಲ ಅಲ್ಲೋಯ್ತಾವ್ರೆ. ನಮ್ಗೆ ಯಾವುದೂ ಸಿಗ್ತಾ ಇಲ್ಲ. ಸುಮ್ಮನೆ ಬರೋದು ಹೋಗೋದು ಹಿಂಗೆ ಆಗ್ಬಿಡೈತೆ ನೋಡ್ರಿ. ಬೆಳಗ್ಗೆ 8:30 ಬಂದಿದ್ದು, 10 ಗಂಟೆ ಆಯಿತು. ನಾಷ್ಟ ಎಲ್ಲ ಕಾಫಿ ಇಲ್ಲೇ ನಿಂತಿದ್ದೀವಿ. ನಮ್ಮ ಮನೆ ಕಾರ್ಪೊರೇಷನ್ ಅಶೋಕ ಪಿಲ್ಲರ್ ಹತ್ರ. ಅಲ್ಲೇ ಅಕ್ಕಪಕ್ಕ ಇತ್ತು. ಜೆ.ಸಿ. ರೋಡಲ್ಲಿ ಇತ್ತು, ಅಶೋಕ ಪಿಲ್ಲರ್ ಹತ್ರ ಇತ್ತು, ಸುಧಾಮ್ ನಗರ ಹತ್ರ ಇತ್ತು, ಎಲ್ಲ ಇತ್ತು. ಇವಾಗ ಎಲ್ಲೂ ಸಿಗ್ತಾ ಇಲ್ಲ. ಬೆಳಗ್ಗೆಯಿಂದ ಸುತ್ತಿದೇ ಆಗೋಯ್ತು. ಇಲ್ಲೊಂದು ಕಡೆ ಸಿಗ್ತಾ ಇದೆ, ದೇವ್ರ ಪುಣ್ಯದ ಕಡೆ. ಏನು ಮಾಡೋಕ್ಕಾಗಲ್ಲ. ಅದು 500 ರೂಪಾಯಿಗೆ ಆಗ್ತಾವ್ರಂತೆ. ಏನು ಮಾಡೋಕ್ಕಾಗ್ತದೆ? ಅದಕ್ಕಿಂತ ಹೆಚ್ಚಾಗಿ ಅವ್ರು ಆಗ್ತಿಲ್ಲ. ಕೇಳಿದಕ್ಕೆ ಹೇಳಿದ್ರು ಎಲ್ಲಾರ್ಗೂ ಆಗ್ಬೇಕು ಮೇಡಮ್, ನಮ್ಗೆ ಎಲ್ಲಾರ್ಗೂ ನಾವು 2 ಗಂಟೆಯಿಂದ ನಿಂತ್ಕೊಂಡು 500 ರೂಪಾಯಿಗೆ ಹಾಕ್ಸ್ಕೊಂಡು ಎಷ್ಟು ದುಡಿಯೋನು ಹೇಳಿ ಮೇಡಮ್? ಎಷ್ಟು ದುಡಿಬೋದು? ಎಷ್ಟು ಬಾಡಿಗೆ ಅದೇ ಬಾಡಿಗೆ ಸಿಕ್ಕಿದ್ರೆ ಒಂದು 10-15 ಬಾಡಿಗೆ ಹೊಡಿಬೋದು. 500 ರೂಪಾಯಿಗೆ ಹಾಕೊಂಡ್ರೆ 1-1.5 ಸಾವಿರ ದುಡಿಬೋದು. ಸಿಗ್ತೇವೆ. ನಮ್ದು ಫುಲ್ ಟ್ಯಾಂಕ್ 15 ಲೀಟ್ರು. ಇಲ್ಲಿ ಹಾಕೋದೆ 5 ಲೀಟ್ರ್ ಇವಾಗ 100 ರೂಪಾಯಿ ಅಂದರೆ. 500 ರೂಪಾಯಿ ಎಷ್ಟು 5-6 ಬಾಡಿಗೆ ಹೊಡಿತೀರಾ? ಸಿಕ್ಕಿದ್ರೆ ಹೊಡಿಬೋದು. ಸುತ್ತೋದೇ ವೇಸ್ಟ್ ಆಗ್ಬಿಡೈತಿ. ಇವಾಗ ಖಾಲಿನೇ ಸುತ್ತಬೇಕು. ಇವಾಗ ಈ ಬಾಡಿಗೆಗಳು ಬರ್ತಾ ಇದಾವ? ಬಂದರೆ 1-2 ಬರ್ತವೆ ಮೇಡಮ್. ಅವರು ಮೀಟ್ರ್ ಕಾಸು ಕೊಡ್ತೀನಿ ಅಂತಾರೆ. ಮೀಟ್ರ್ ಕಾಸಲ್ಲಿ ನಮ್ಗೆ ಏನು ವರ್ಕೌಟ್ ಆಯ್ತು? ಇಲ್ಲಿ ಬ್ಲಾಕ್ ಕೊಟ್ಟು ನಾವು ಹಿಂಗೆ ಕ್ಯೂವಲ್ಲಿ ನಿಂತ್ಕೊಂಡು ಹೋಗಿ ಬರೋದು ಏನು ವರ್ಕೌಟ್ ಆಯ್ತು ಹೇಳಿ ಮೇಡಮ್? ಸರ್, ಈಗ ಮೀಟರ್ ಚಾರ್ಜ್ ಏನಾದ್ರು ಜಾಸ್ತಿ ಮಾಡಿದಾರಾ? ಏನು ಇವಾಗ ಇರೋ ಮೀಟ್ರಿಗೆ ಯಾರು ಬರ್ತಾರೆ? ಇನ್ನು ಜಾಸ್ತಿ ಮಾಡಿದ್ರೆ ಮನೆಗೆ ಹೋಗು ಅಂತಾರೆ. ಇವು ಮೊದಲು 60 ರೂಪಾಯಿ ಐತಿ, 90 ರೂಪಾಯಿ ಆಗಿದೆ. ಫಸ್ಟ್ 57 ರೂಪಾಯಿ 40 ಪೈಸೆ ಆಯಿತು. ಇವಾಗ 90 ರೂಪಾಯಿ.
90 ರೂಪಾಯಿ, ಪ್ರೈವೇಟ್ನಲ್ಲಿ 110 ರೂಪಾಯಿ ಅಂತ. ಬಾರೋಣ ಬಾರೋಣ, ಇದು ಬ್ಲ್ಯಾಕೆ ತಾನೇ 90 ರೂಪಾಯಿನ. ಎಲ್ಲ ಬ್ಲ್ಯಾಕೆ, ಬೇರೆ ಕಡೆ ಹೋದ್ರೆ 110 ರೂಪಾಯಿ, ಇಲ್ಲಿ 90. ಇದು ಗೌರ್ಮೆಂಟ್ ಇದೆ ಅಂದ್ಬಿಟ್ಟು 90. ಇಲ್ಲಿನ ಪರವಾಗಿಲ್ಲ ಮೇಡಮ್, ಇಂಡಿಯನ್ ಬಂಕಲ್ಲಿ ಎಲ್ಲ 90 ರೂಪಾಯಿ ಮಾಡ್ತಾ ಇದ್ದಾರೆ. ಬೇರೆ ಬಂಕಲ್ಲಿ 110 ರೂಪಾಯಿ, 120. ಅವ್ರು ಹೆಂಗ್ ಮಂದಿ ಇಷ್ಟ ಹಂಗೆ ಮಾಡ್ತಾ ಇದ್ದಾರೆ ಅವರು. ನಾವು ಆಟೋದವರೆಲ್ಲ ನೀವು ಕ್ವಶನ್ ಮಾಡ್ಬೇಕಲ್ವಾ ಸರ್? ಏನ್ ಮಾಡಿ ಹೇಳ್ರೆ ಬಂಕ್ಗಳು ಮುಚ್ಚಿಬಿಡ್ತಾರೆ. ಅಲ್ಲ, ನೀವು ಯಾಕೆ ಇಷ್ಟೊಂದು ರೈಟ್ ಮಾಡ್ತಾ ಇದೀರಾ? ಕರೆಕ್ಟಾಗಿ ರೈಟ್ ಕೊಡಿ, ಬ್ಲಾಕ್ ಅಲ್ಲಿ ಯಾಕೆ ಮಾಡ್ತಾ ಇದೀರಾ? ಬಂಗುಳೆ ಇಲ್ಲ ಅಂದ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾರೆ. ಬಂಗುಳೆ ಇಲ್ಲ ಅಂದ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ತಾರೆ. ಹೋಗಿ ಹಾಕ್ರಿ ನಿಮ್ಗೆ ನಾವು ಕರೀತಾ ಇದೀವ, ನೀವು ಬರ್ತಾರದ ಅಂತ ಹೇಳ್ತಾರೆ. ಹಂಗೆ ಹೇಳ್ತಾ ಇದ್ದಾರೆ ಬಂಕುಳಲ್ಲಿ. ನಾವೇ ನಿಮ್ಗೆ ಕರೀತಾರಲ್ಲ, ನಿಮ್ಗೆ ತಾನ ಕಷ್ಟ ಇರೋದು ಬಂದು ನಿಮ್ಗೆ ಹಾಕೊಳ್ರಿ ಅಂತಾರೆ. ಸರ್ಕಾರ ಏನ್ ಹೇಳ್ತಾ ಇದೆ ಗೊತ್ತಾ? ಯಾವುದಕ್ಕೂ ತೊಂದರೆ ಇಲ್ಲ, ಎಲ್ಲ ಆರಾಮಾಗಿ ನಡೀತಾ ಇದೆ. ಎಲ್ಲ ಹೇಳ್ತಾರೆ ನಮಗೆ. ಎಲ್ಲ ನಾವು ತೊಂದರೆ ಬಿಡ್ತಾವೆ ಅಷ್ಟ. ನೋಡಿ ಮೊನ್ನೆ ಹಾಕಿರೋ ಗ್ಯಾಸು ನೆನ್ನೆ ಎಲ್ಲ ಎಲ್ಲೂ ಇಲ್ಲ ಬಂಕ್ಗಳು, ಗ್ಯಾಸ್ಗಳು ಎಲ್ಲ ಕ್ಲೋಸ್. ಹಂಗಾಗ್ಬಿಟ್ಟಿದೆ. ಇವಾಗ ಹೋಗಿ ಹಾಕ್ಸ್ಕೊಂಡು ಹೋದ್ರೆ ಇವಾಗ ಹಾಕಿಸ್ಕೊಂಡು ಸಂಪಾದನೆ ಮಾಡ್ಬೇಕು ಇವಾಗ. ಆದ್ರೆ ಎಷ್ಟೊತ್ತರೆಗೂ ಮಧ್ಯಾಹ್ನವರೆಗೂ ದುಡಿತೀರಾ? ಮಧ್ಯಾಹ್ನ ಒಳಗೆ. ಆಮೇಲೆ ಮುಗ್ದೋದ್ರೆ ಆಮೇಲೆ ಅಷ್ಟೇ. ಅದು 200 ರೂಪಾಯಿ ಮೇಲೆ ಇಲ್ಲಿ ಆಗ್ತಲ್ಲ ಬೆಂಗಳೂರಲ್ಲಿ. 200 ರೂಪಾಯಿ ಮೇಲೆ ಆಗ್ತಲ್ಲ, 2 ಲೀಟ್ರ್ ಬರ್ತದೆ ಅಷ್ಟೇ.